ಮಾವ ನಡೆದಿದ್ದು. ಅದಕ್ಕೆ ನಾನು ಹೀಗೆ ಮಾಡಬೇಕಾಗಿ ಬಂತು. ಮಾವ ಏನು ತುಂಬಾ ಹೊತ್ತಿಂದ ಕಾಣ್ತಾನೆ ಇಲ್ಲ. ಗೌರಮ್ಮನೂ ಕಾಣ್ತಿಲ್ಲ. ಏನೋ ನಡೀತಿದೆ. ಅದೇನು ಅಂತ ತಿಳ್ಕೋಬೇಕು. ಶ್ಯಾಮ, ನೀನು ಯಾವ ಪರಿಸ್ಥಿತಿಯಿಂದ ಹೀಗೆ ಮಾಡ್ತಿದೀಯ ಅಂತ, ಯಾಕೆ ಹೀಗೆ ಹಾಡುಗಳು ಹೇಳ್ತೀಯ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು, ನಿರ್ಧಾರ ಮಾಡಬೇಕಾಗಿರೋದು ಇಲ್ಲಲ್ಲ, ಮನೆಗೆ ಹೋದ್ಮೇಲೆ. ನಿನಗೆ ಸಂಬಂಧಪಟ್ಟಿರೋ ನಿರ್ಧಾರನ ಮನೆಗೆ ಹೋಗಿ ತಗೊಂತೀನಿ. ಇವ್ರಿಗೆ ಸಂಬಂಧಪಟ್ಟ ನಿರ್ಧಾರನ ಇಲ್ಲೇ ಈಗಲೇ ತಗೋಬೇಕು. ಅನಾರೋಗ್ಯದಿಂದ ಇರೋ ಅಖಿಲ್ಗಿಂತ ರೂಪಾರಾಣಿಗೆ ಹಾಡು ಹೇಳೋದೇ ಮುಖ್ಯ ಅನ್ಕೊಂಡು ನನ್ನ ಮಗ ಅಖಿಲ್ನ ಬಿಟ್ಟು ಇಲ್ಲಿ ಹಾಡು ಹೇಳೋಕ್ ಬಂದು ದೊಡ್ಡ ತಪ್ಪು ಮಾಡಿದೆ ಶ್ಯಾಮ. ಮೊದಲು ಅವನ ಹತ್ರಕ್ಕೆ ಹೋಗಿ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋ. ಹೋಗು ಹೋಗು. ನೀವಿಷ್ಟಕ್ಕೂ ಮನುಷ್ಯರೇನಾ? ನಿಮಗ್ ಮನ್ಸು ಅನ್ನೋದು ಇದೆಯಾ? ಕಷ್ಟಕ್ಕೆ ಸಾಲ ಅನ್ಕೊಟ್ಟು ಆ ಸಾಲಕ್ಕೆ ಬಡ್ಡಿ ಮೇಲೆ ಬಡ್ಡಿ ಲೆಕ್ಕ ಹಾಕಿ ಶ್ಯಾಮ ಧ್ವನಿನ ಜೀವನ ಪೂರ್ತಿ ಅಡ ಇಟ್ಕೋಬೇಕು ಅಂತ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಪ್ರಪಂಚದಲ್ಲಿ ಕಾರ್ಮಿಕರ ಕಷ್ಟನ ಕಳ್ತನ ಮಾಡಿ ದೊಡ್ಡವರಾಗಿರೋರನ್ನ ನೋಡಿದ್ದೀನಿ. ಆದ್ರೆ ಕಲಾರಂಗದಲ್ಲಿ ಕಲಾವಿದರ ಹತ್ರ ಹೀಗೆ ಕಲೆನ ಕಳ್ತನ ಮಾಡೋ ನಿಮ್ಮಂತ ಕೆಟ್ಟವ್ರನ್ನ ಇಲ್ಲೇ ಇವತ್ತೇ ನೋಡ್ತಿರೋದು. ಕಲೆ ಅನ್ನೋದು ಭಗವಂತನ ಪ್ರಸಾದ. ಎಷ್ಟೋ ಜನ್ಮಗಳು ಪುಣ್ಯ ಇದ್ರೇನೆ ಕಲಾವಿದರಾಗಿ ಅವ್ರು ಹುಟ್ಟೋದು. ದೈವಾಂಶದಿಂದ ಹುಟ್ಟಿ ಬರೋ ಅಂತ ಕಲೆನ ಹೀಗೆ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅನ್ಕೊಂಡಿದ್ದೀರಾ? ಹೀಗೆ ಕಲೆನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ನಿಮ್ಮಂತ ಅವರು ಕೆಲವು ದಿನ ಕಲಾವಿದರಾಗಿ ಚಲಾವಣೆ ಆಗ್ಬಹುದು. ಆದ್ರೆ ಯಾವತ್ತೋ ಒಂದಿನ ಆ ಕಲಾ ಸರಸ್ವತಿ ಶಾಪಕ್ಕೆ ಗುರಿಯಾಗಿ ಸುಟ್ಟು ಬೂದಿ ಆಗ್ಬಿಡ್ತೀರಾ. ಒಬ್ಬರಿಗೆ ಬರಬೇಕಾಗಿರೋ ಹೆಸರನ್ನ ಹೀಗೆ ನೀವು ಕಿತ್ಕೊಳ್ಳೋದ್ರಿಂದ ಸದ್ಯಕ್ಕೆ ಪ್ರಜೆಗಳು ನಿಮ್ಗೆ ಜೈಕಾರ ಹಾಕ್ಬೋದು. ಆದ್ರೆ ಯಾವುದೋ ಒಂದು ದಿನ ನಿಮ್ಮ ಹೆಸರು ಕೇಳಿದ್ರೇನೆ ಛೀ ಅಂತಾರೆ. ಈಗಲಾದ್ರೂ ಒಳ್ಳೆ ಬುದ್ಧಿ ತಂದ್ಕೊಂಡು ಮನುಷ್ಯರಾಗಿ ಬದುಕಿ. ಇನ್ನೊಂದು ಸಲ ಶ್ಯಾಮನ್ ಕೈಲಿ ಹೀಗೆ ಆಡ್ಸೋಕ್ ನೋಡಿದ್ರೆ ಪ್ರೆಸ್ ಮೀಟ್ ಇಟ್ಟು ನಿಮ್ಮ ಬಣ್ಣ ಬಯಲು ಮಾಡ್ತೀನಿ. ರೂಪಾರಾಣಿಗೆ ಸಂಗೀತ ಬರಲ್ಲ ಅಂತ, ಅವಳು ಸಿಂಗರೇ ಅಲ್ಲ ಅಂತ ಶ್ಯಾಮ ಹಾಡು ಹೇಳ್ದಿದ್ರೆ ರೂಪಾರಾಣಿ ಅನ್ನೋ ಸಿಂಗರ್ ಇಲ್ಲ ಅಂತ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ.
ಏನ್ ಮಾವ ಹೀಗಿದ್ದೀರಾ? ಏನೂ ಇಲ್ಲಮ್ಮ. ಏನೂ ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅಂತ ಅರ್ಥ ಆಗ್ತಿದೆ. ಮಾ, ಮಹಾಮಂಗಳಾರತಿಗೆ ಎಲ್ಲ ಸಿದ್ಧವಾಗಿದೆಯಾ? ಹಾ, ನಡೀತಿದೆ ಮಾವ, ಬನ್ನಿ. ಮಾವಂಗ್ ನನ್ನ ಮೇಲೆ ತುಂಬಾ ಕೋಪ ಬಂದಿರೋ ಹಾಗಿದೆ. ನನ್ನ ವಿಷಯದಲ್ಲಿ ಏನ್ ನಿರ್ಧಾರ ತಗೋತಾರೋ ಏನೋ. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನನ್ನ ಕ್ಷಮಿಸ್ತಾರೋ ಅಥವಾ ಆ ಮನೆ ಸೊಸೆ ಆಗಿರಕ್ಕೆ ಅರ್ಹತೆ ನನಗಿಲ್ಲ ಅಂತಾರೋ. ಮಾವ ಈಗ ಯಾವ ನಿರ್ಧಾರ ತಗೊಂಡ್ರು ತಲೆ ತಗ್ಸೋದ್ ಬಿಟ್ರೆ ನಾನು ಮಾಡೋದೇನೂ ಇಲ್ಲ. ಅಖಿಲ್, ಹೇಗಿದೆಯಾ ಈಗ? ಆರಾಮಾಗೇ ಇದ್ದೀನಿ ಅಣ್ಣ. ಶ್ಯಾಮ ಎಲ್ಲಿ? ಅಲ್ಲೋಡು, ಬಂದ್ಲು. ಬಂದೆ. ಹೇಗಿದ್ದೀರಾ ನೀವು? ಎಲ್ಲಿಗೆ ಹೋಗಿದ್ದೆ ಶ್ಯಾಮ? ಅದು ಏನೋ ಕೆಲಸ ಇದೆ ಅಂತ ಅಮ್ಮ ಕರೆದಿದ್ದಕ್ಕೆ ಹೋಗಿದ್ಲು. ಶ್ಯಾಮ, ಹೋಗಿದ್ದ ಕೆಲಸ ಮುಗೀತಾ? ಅಂದ್ರೆ ಅದು ಆಗಿರುತ್ತೆ ಅಖಿಲ್. ಮುಗೀತು, ಎಲ್ಲ ಮುಗೀತು. ಶ್ಯಾಮ, ಸ್ವಲ್ಪ ನನಗೆ ಕುಡಿಯೋಕ್ಕೆ ನೀರು ಕೊಡು. ತಗೊಂಡ್ ಬರ್ತೀನಿ. ಈಗ ಹೇಗಿದೆ? ಎದಳು, ಕೂತ್ಕೋ. ಪರವಾಗಿಲ್ಲ ಶ್ಯಾಮ, ಕೈ ಜಾರಿ ಕೆಳಗೆ ಬಿದ್ದಿದೆ ಅಷ್ಟೇ. ಇನ್ನೊಂದು ಗ್ಲಾಸ್ ತಗೊಂಡ್ ಬಾ. ಏನ್ ಶ್ಯಾಮ ಹಾಗೆ ನೋಡ್ತಿದ್ಯಾ? ಗ್ಲಾಸು ಕೈ ಜಾರ್ ಹೋಗಿದ್ದು ತಪ್ಪೇನಿಲ್ಲ ಅಲ್ವಾ ರೀ? ತಪ್ಪ ಅಂದ್ರೆ ಗ್ಲಾಸ್ ಕೈ ಜಾರ್ ಹೋದ ಹಾಗೆ ನಾನು ನಿನ್ ಜೀವನದಿಂದ ಜಾರ್ ಹೋಗಲ್ಲ ತಾನೆ? ಏನ್ ಶ್ಯಾಮ, ಏನ ಮಾತು? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಹೇಳು? ಪ್ರತಿಯೊಂದಕ್ಕೂ ಹೀಗೆ ಸೆಂಟಿಮೆಂಟಲ್ ಆಗಿ ಫೀಲ್ ಆಗಬಾರ್ದು. ಅಷ್ಟಕ್ಕೂ ಯಾರು ಹೇಳಿದ್ದು ನಿನಗೆ ಕೈ ಜಾರಿದ್ರೆ ಹಾಗಾಗುತ್ತೆ ಅಂತ? ಅಂಥದ್ದೇನೂ ಆಗಲ್ಲ. ಯಾರಾದರೂ ಹೇಳಿದ್ರು ಕೂಡ ನೀನು ನಂಬೇಡ, ಸರಿನಾ? ಸರಿ ರೀ, ಮಾವನ್ ನಿರ್ಧಾರ ಏನಿರತ್ತೋ ಏನು. ಅಖಿಲ್, ಈಗ ಹೇಗಿದೆಯಾ? ಆರಾಮಾಗಿದ್ದೀನಿ ಅದಕ್ಕೆ.
ಸುಸ್ತು ಸ್ವಲ್ಪ ಕಮ್ಮಿ ಆಗಿದೆ. ಹಾಗಾದ್ರೆ ಬೇಗ ರೆಡಿಯಾಗಿ, ಮಹಾಆರತಿಗೆ ಎಲ್ಲ ಸಿದ್ಧ ಆಗಿದೆ. ನಿಮ್ಮನ್ನೆಲ್ಲ ಕರೀತಿದ್ದಾರೆ. ಸರಿ ಆಯ್ತು ಅತ್ತಿಗೆ, 2 ನಿಮಿಷದಲ್ಲಿ ಬರ್ತೀವಿ. ಸುಳ್ಳುಗಳು ಹೇಳೋರ್ನ, ಮೋಸ ಮಾಡೋರ್ನ ನೋಡಿದ್ರೇನೆ ಅಸಹ್ಯ ಪಟ್ಕೊಳ್ಳೋ ನಮ್ಮ ಅಖಿಲ್ ನಿನ್ನ ಕ್ಷಮಿಸ್ತಾನೆ ಅನ್ಕೊಂಡಿದ್ಯಾ? ನೀನ್ ಹೀಗೆ ಸುಳ್ಳುಗಳನ್ನ ಹೇಳ್ಕೊಂಡು ಇವ್ರ ಪ್ರೋಗ್ರಾಮ್ಗೆ ನೀನ್ ಹೋಗಿ ಹಾಡು ಹೇಳಿ ನಮ್ಮ ಕುಟುಂಬದವ್ರಿಗೆಲ್ಲ ಇಷ್ಟೊಂದು ಮೋಸ ಮಾಡ್ತಿರೋ ನಿನ್ನನ್ನ ಇದೇನ್ ಮಮ್ಮಿ ಹೀಗ್ ಸಿಕ್ಕಾಕೊಂಡ್ವಿ? ಇಷ್ಟು ವರ್ಷ ಯಾರಿಗೂ ಗೊತ್ತಾಗ್ದೆ ಹೇಗೋ ಗುಟ್ಟಾಗಿ ಶ್ಯಾಮರ್ ಹತ್ರ ಹಾಡು ಹೇಳಿಸ್ತಾ ಬಂದ್ವಿ. ಈಗ ಗುಟ್ಟೆಲ್ಲ ಹೊರಗಡೆ ಬಂತು. ಅದು ಆ ಆನಂದ ಗಜಪತಿ ವರ್ಮ ಮುಂದೆ ಬಂತು. ಪ್ರೆಸ್ ಮೀಟ್ ಮಾಡಿಸಿ ಗಲಾಟೆ ಮಾಡಿಸ್ತೀನಿ ಅಂತಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂತಿದ್ದಾರೆ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಪರಿಸ್ಥಿತಿ ಏನ್ ಮಮ್ಮಿ? ಈಗೀಗ ಸಿನಿಮಾ ಸಿಂಗರ್ ಆಗೋ ಅವಕಾಶ ಬರ್ತಿದೆ. ಇವಾಗ ಹೀಗಾಗಿದೆ ಅಂತ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಏನು? ನಾನು ಸಿಂಗರ್ ಅಲ್ಲ ಅಂತ, ಇಷ್ಟು ಕಾಲ ಹೋಲ್ ಸಿಂಗರ್ ಮೇಲೆ ಬದುಕ್ತಿದ್ದೆ ಅಂತ ಎಲ್ರಿಗೂ ಗೊತ್ತಾಯ್ತು ಅಂದ್ರೆ ನನ್ನ ಕರಿಯರ್ ಏನಾಗುತ್ತೆ ಮಮ್ಮಿ? ಅಂಥದ್ದೇನಾದ್ರೂ ಆದ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ. ಆತ್ಮಹತ್ಯೆ ಮಾಡ್ಕೋತೀನಿ ಮಮ್ಮಿ. ಸಾಯೋದ್ ಬಿಟ್ಟು ಇನ್ನೇನಿದೆ? ಏನ್ ಮಮ್ಮಿ, ನಾನು ಇಷ್ಟು ಹೇಳಿದ್ರು ಏನು ಮಾತಾಡ್ತಿಲ್ಲ? ಸದ್ಯಕ್ಕೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಮ್ಮ ಜುಟ್ಟು ಆ ಆನಂದ ವರ್ಮನ್ ಕೈಯಲ್ಲಿದೆ. ಅವನು ಏನು ನಿರ್ಧಾರ ತಗೋತಾನೋ, ಹೇಗೆ ರಿಯಾಕ್ಟ್ ಮಾಡ್ತಾನೋ ನೋಡೋಣ. ಅದಾದ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಯೋಚನೆ ಮಾಡೋಣ. ಆದರೆ ಒಂದು ಮಾತ್ರ ನಿಜ ರೂಪಾರಾಣಿ, ನನ್ನ ಮಗಳ ಕೆರಿಯರ್ನ ಹಾಳು ಮಾಡಬೇಕು ಅಂತ ಆ ಆನಂದ ವರ್ಮ ಅಂದ್ಕೊಂಡ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ನ ಮಗಳ ಕೆರಿಯರ್ಗಿಂತ ನನಗಿನ್ನೇನು ಮುಖ್ಯ ಅಲ್ಲ. ಇನ್ನು ಮುಂದೆ ಈ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಮನಸ್ಸನ್ನ ಹಾಳು ಮಾಡ್ಕೋಬೇಡ. ಈಗ ನಾವು ನಮ್ಮೂರಿಗೆ ಹೋಗೋಣ. ಆಮೇಲೆ ವರ್ಮನ್ ಆಕ್ಷನ್ ನೋಡಿ ನಾವು ರಿಯಾಕ್ಷನ್ ಕೊಡೋಣ. ನಡಿ. ಹೋಗ್ಬೇಕಾದವರು ಹೊರಟೇ ಹೋಗ್ತಾರೆ. ಅದೇ ಜೀವನ. ಇಲ್ಲಿಗೆ ಬಂದಾಗಿಂದಾನು ಶ್ಯಾಮ, ಗೌರಮ್ಮ ಮತ್ತೆ ಮಾವನ್ ಮಧ್ಯೆ ಏನೋ ನಡೀತಿದೆ. ಆದ್ರೆ ಅದೇನು ಅಂತ ಗೊತ್ತಾಗ್ತಿಲ್ಲ.
ಅಖಿಲ್ಗೆ ಸುಳ್ಳು ಮೋಸ ಅಂದ್ರೆ ಅಸಹ್ಯ. ಶ್ಯಾಮ ಹೀಗೆ ಸುಳ್ಳು ಹೇಳಿ ಮೋಸ ಮಾಡಿದಾಳೆ ಅಂತ ಗೊತ್ತಾದ್ರೆ ಖಂಡಿತ ಅಖಿಲ್ ಅವಳನ್ನ ದೂರ ಇಡ್ತಾನೆ. ಮಾನಸಿಕವಾಗಿ ಶ್ಯಾಮನಿಂದ ದೂರ ಆಗ್ಬಿಡ್ತಾನೆ. ಗುರುಗಳೇ, ನನ್ನ ಹಾಡಿನ ವಿಷಯಕ್ಕೆ ಯಾರನ್ನು ಮೋಸ ಮಾಡಬೇಕು ಅಂತ ಹಾಗೆ ಮಾಡಿಲ್ಲ. ದಾರಿ ಇಲ್ಲದೆ ಹಾಗೆ ಮಾಡಿದೆ. ಆ ವಿಷಯ ಮಾವಂಗೆ ಅರ್ಥ ಆಗೋ ಹಾಗೆ ಆಶೀರ್ವಾದ ಮಾಡಿ. ಕೃಷ್ಣಂ ವಂದೇ ಜಗದ್ಗುರು. ಜಗದ್ಗುರು ಆಗಿರೋ ಆ ಕೃಷ್ಣನ ಪಾದನೇ ಎಲ್ರಿಗೂ ಶ್ರೀರಕ್ಷೆ. ಎಷ್ಟು ಕಷ್ಟ ಬಂದರೂ ಎಷ್ಟೇ ನೋವಾದರೂ ಆ ಪಾದವನ್ನು ಮಾತ್ರ ಬಿಡಬೇಡ. ಅಮ್ಮ ಶ್ಯಾಮ, ಮನೆಗೆ ಹೋದ್ಮೇಲೆ ನಿನ್ನ ಅತ್ತೆ ಮಾವಂಗೆ ಮಗಂದಿರು ಸೊಸೆಯಂದಿರು ಎಲ್ಲರೂ ಪಾದಪೂಜೆ ಮಾಡಿ. ಇದರ ಜೊತೆ ವಂಶವೃಕ್ಷ ಪೂಜಾ ಕಾರ್ಯ ಪೂರ್ತಿ ಆಗುತ್ತೆ. ಸರಿ ಗುರುಗಳೇ. ಆನಂದವರ್ಮ, ವಂಶವೃಕ್ಷ ಪೂಜೆ ನಿರಾತಂಕವಾಗಿ ನಡೆಯಿತು. ನಿನ್ನ ಪ್ರತಿ ಆಲೋಚನೆ, ನಿನ್ನ ಪ್ರತಿ ನಿರ್ಣಯ ನಿರ್ವಿಘ್ನವಾಗಿ ನಿನ್ನ ವಂಶವೃದ್ಧಿ ನಡೆಯೋ ಹಾಗಿರಬೇಕು. ನಿನ್ನ ವಂಶದಲ್ಲಿ ಪ್ರತಿ ಜೋಡಿನೂ 100 ಕಾಲ ಅನ್ಯೋನ್ಯವಾಗಿರಬೇಕು. ಎಂಥ ವಿಪತ್ತಿನ ಪರಿಸ್ಥಿತಿ ಬಂದರೂ, ಅಂದ್ಕೊಳ್ದಿರೋ ಘಟನೆ ನಡೆದರೂ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಆ ನಿರ್ಧಾರನೇ ನಿನ್ನ ವಂಶಾಭಿವೃದ್ಧಿಗೆ ಕಾರಣ ಆಗಬೇಕು. ಶುಭಂ ಭೂಯಾತ್, ಶುಭಂ ಭೂಯಾತ್, ಶುಭಂ ಭೂಯಾತ್, ಶುಭಂ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಏನು ಅಂದ್ರೆ ಗುರುಗಳು ಆ ಥರ ಆಶೀರ್ವಾದ ಮಾಡಿದ್ರಲ್ಲ, ನನ್ಗೇನು ಅರ್ಥ ಆಗ್ಲಿಲ್ಲ. ನಮಗೆ ಅರ್ಥ ಆಗದೆ ಇದ್ರು ಅರ್ಥ ಆಗೋ ಥರ ಹಾರೈಸಿದ್ದಾರೆ ಗುರುಗಳು. ನಾವು ಹೇಳಿದ್ರು ಹೇಳದೆ ಹೋದ್ರು ಎಲ್ಲ ಅರ್ಥ ಮಾಡ್ಕೊಳ್ಳೋ ಮಹಾನ್ ಭಾವರಾಗಿರೋದ್ರಿಂದ ಅರ್ಥಗರ್ಭಿತವಾಗಿ ಆಶೀರ್ವಾದ ಮಾಡಿದ್ದಾರೆ. ಮನೆ ಹಿರಿಯನಾಗಿ ನನ್ನ ನಿರ್ಧಾರದ ಮೇಲೇನೆ ನಮ್ಮ ಮನೆ ಭವಿಷ್ಯ ಆಧಾರ ಪಟ್ಟಿರುತ್ತೆ. ನಾನು ತಗೊಳ್ಳೋ ನಿರ್ಧಾರಗಳನ್ನ ಸರಿ ತಪ್ಪು ನೋಡಿ ತಗೋಬೇಕು ಅಂತ ಗುರುಗಳು ಸಂದೇಶ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ.